ನಮಸ್ಕಾರ. ನಾನು ಒಂಟಿಯಲ್ಲ ಎಂಬ ಯೂಟ್ಯೂಬ್ ಚಾನಲ್ನವರಿಗೆ ನನ್ನ ಅಭಿನಂದನೆಗಳು ಮತ್ತು ಅವರಿಗೆ ಸುಸ್ವಾಗತ ಕೋರ್ತಾ ಇವತ್ತು ಈ ಜಾಗದ ಒಂದು ಇತಿಹಾಸನ ಮಾತಾಡ್ತಾರೆ, ಗೊತ್ತಿರೋರು ಮಾತಾಡ್ತಾರೆ. ನಾನು ತುಂಬ ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಇಲ್ಲಿ ಸ್ವಾಮಿ ಮುನೇಶ್ವರ ಸ್ವಾಮಿ ಇಲ್ಲಿ ಉದ್ಭವ ಆಗಿದ್ದಾರೆ. ಭಾರಿ ಅತ್ಯಂತ ವಿಶೇಷವಾದ ಸುಮಾರು 150 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇಲ್ಲಿ ಬಂದು ಭಕ್ತರೆಲ್ಲರೂ ಬಂದು ಪೂಜೆಗಳು ಸಲ್ಲಿಸ್ಕೊಂಡು ಹೋಗ್ತಾ ಇರ್ತಾರೆ. ನಮಗೂ ಆ ಭಾಗ್ಯ ವರ್ಷ ನಮ್ಮ ಮುನ್ರಾಜ್ ಅವರು ಮತ್ತು ಅವರ ಸಿಸ್ಟರ್ಸ್ ಎಲ್ಲರೂ ನಮ್ಮನ್ನು ಇಲ್ಲಿಗೆ ಕರೆಸಿ ಭಗವಂತನ ಆಶೀರ್ವಾದಕ್ಕೆ ಕೃಪೆ ಆಗಲಿಕ್ಕೆ ಅವರು ಅನುಕೂಲ ಮಾಡಿಕೊಡ್ತಾರೆ. ನಾವು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ತುಂಬ ಖುಷಿ ಆಗ್ತಾಯಿದೆ. ಈ ಜಾಗದಲ್ಲಿ ಬಂದು ಕೂತು ವರ್ಷ ಶಿವರಾತ್ರಿ ದಿವಸ ಬರಲೇಬೇಕು. ನಾವು ಬಂದಿಲ್ಲ ಅಂದರೂ ನಾವು ಬಂದು ನಮಸ್ಕಾರ ಮಾಡ್ಕೊಂಡು ಹೋದರೆ ನಮಗೆ ಮನಸ್ಸಿಗೆ ಸಮಾಧಾನ. ಆ ಥರ ಒಂದು ವಿಶೇಷವಾದ ಜಾಗ ಇದು. ಈ ಜಾಗದಲ್ಲಿ ನಾವು ಬಂದು ಕೂತ್ಕೊಂಡು ಈ ಒಂದು ನಿಮ್ಮ ಚಾನಲ್ ಮುಖಾಂತರ ಎಲ್ಲರಿಗೂ ಇತಿಹಾಸನ ಗೊತ್ತಾಗಲಿ ಅನ್ನೋದೊಂದೇ ನಮ್ಗೆ ಆಸೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಅಮ್ಮವ್ರು ಇಲ್ಲಿ ಕೊಡ್ತಾರೆ. ಅಮ್ಮ, ನಾನು ಒಂಟಿಯಲ್ಲ, ಈ ಚಾನಲ್ಗೆ ನನ್ನ ನಮಸ್ಕಾರ. ಪ್ರಮೀಳಾ ಅಂತಂದ್ಬಿಟ್ಟು ಈ ದೇವಸ್ಥಾನದ ಮಾಲೀಕರಾದ ಚಿಕ್ಕ ಮಾರೇಗೌಡ ಅಂತಂದ್ಬಿಟ್ಟು ಪುರಾತನ ಕಾಲದ ನಮ್ಮ ತಾತ ಅವರು ಚಿಕ್ಕ ಮಾರೇಗೌಡ ಅಂದ್ಬಿಟ್ಟು ಅವರು 4 ಅಣಿ ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ರಂತೆ. ಬರ್ತಿರ್ಬೇಕಾದ್ರೆ ಇಲ್ಲಿ ಒಂದು ಉದ್ಭವ ಮೂರ್ತಿ ಏನೋ ನಮಸ್ಕಾರ ಹಾಕೋಕ್ಕೆ ಅಂತ ಬಂದಿದ್ದಾರೆ. ಅದು ನೋಡಿದ್ರೆ ಉದ್ಭವ ಮೂರ್ತಿ ಮುನೇಶ್ವರ ಅಂದ್ಬಿಟ್ಟು ಹೆಸರಿಟ್ಟಿರುತ್ತೆ ನಮ್ಮ ತಾತನೇ. ಇಲ್ಲಿ ಮುನೇಶ್ವರನ ದೇವಸ್ಥಾನ ಕಟ್ಟಿಸಿ 150-180 ವರ್ಷ ಆಗಿದೆ. ಇಲ್ಲಿ ಸತ್ಯ ಅನ್ನೋದು ಅಷ್ಟು ಯಾವ ರೀತಿ ಹಾಲು ಉಕ್ಕುರುತ್ತೋ ಅದೇ ರೀತಿ ಸತ್ಯ ಅನ್ನೋದು ಉಕ್ಕು ಬರ್ತಾಯಿದೆ. ನಾವು ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀರಿ ದೇವಸ್ಥಾನದಲ್ಲಿ. ಈಗ ನಮ್ಮ ಗೋವಿಂದರಾಜುವರಾಗಲಿ ಲಕ್ಷ್ಮಿಯವರಾಗಲಿ ಪ್ರತಿಯೊಂದು ಸಲಕ್ಕೂ ನಾವು ಅವ್ರನ್ನ ಕರಿತೀವಿ. ಯಾಕೆಂದರೆ ದೇವಸ್ಥಾನ ಎಲ್ಲಿರೋದು ದೇವಸ್ಥಾನ ಎಲ್ಲಿದೆ ಇದು? ಯಶವಂತಪುರದ ಮಾರಪ್ಪನ ಪಾಳ್ಯ ಸೋಪ್ ಫ್ಯಾಕ್ಟ್ರಿ ಹಿಂದೆ ಈ ದೇವಸ್ಥಾನ ಇದೆ, ಮುನೇಶ್ವರ ದೇವಸ್ಥಾನ. ಆಯ್ತಪ್ಪ, ಹೇಳಿದ್ದಾಯಿತು. ನಮ್ಮ ಗೋವಿಂದರಾಜವರು ಲಕ್ಷ್ಮಿಯವರು ಬರ್ತಾನೇ ಇರಬೇಕು ಅಂತ ನಮಗೆ ಅವರು ಒಂದು ಬಂದರೆ ಕಳೆ ನಮಗೆ ಏನೋ ಒಂಥರ ಕಳೆ. ಈಗ ಅಣ್ಣವರು ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಾಯಿತ್ತು. ಯಾಕಂದರೆ ಅವರು ಲಕ್ಷ್ಮಿಯವರು, ಅವ್ರ ಚಿಕ್ಕಪ್ಪ, ಅವ್ರ ತಾತ ಎಲ್ಲ ನಮಗೆ ಇಲ್ಲೇ ಅವ್ರು ಹುಟ್ಟು ಬಿಡ್ದಿದ್ದು. ಆದ್ದರಿಂದ ಅವ್ರು ನಾವು ಬಿಡೋಕ್ಕಾಗಲ್ಲ. ಪ್ರತಿ ಸಲ ನಾವು ಅವ್ರು ಬಂದ್ರೇ ನಮಗೇನೋ ಒಂಥರ ಕಳೆ. ಸರಿ, ಇಂಥ ದೇವಸ್ಥಾನಕ್ಕೆ ಎಲ್ಲರೂ ಈ ಕಡೆ ಇರೋ ಎಲ್ಲ ಏರಿಯಾದಲ್ಲೂ ಬಂದು ನಮಸ್ಕಾರ ಹಾಕ್ಲಿ ಅಂತಂದ್ಬಿಟ್ಟು ಸರ್ವೇ ಜನೋ ಸುಖಿನೋ ಭವಂತು ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ನಮ್ಮ ತಾತ ಅವರು ಕಟ್ಟಿದ್ದು ಪುರಾಣ ಕಾಲದ ದೇವಸ್ಥಾನ. ಇದು ಮೊನ್ನೆ ಜನವರಿ ಸಂಕ್ರಾಂತಿ ಹಬ್ಬದ ದಿನ ಸ್ವಾಮಿ ಪ್ರತ್ಯಕ್ಷವಾಗಿ ದೇವಸ್ಥಾನಕ್ಕೆ ಬಂದು ಹುತ್ತದ ಮೇಲೆ ಕೂತ್ಕೊಂಡಿದೆ. ಕಣ್ಣಾರೆ ಕಂಡು ಒಂದು ಫೋಟೋ ಇದೆ, ನಿಮ್ಗೆ ಅದನ್ನು ನಾವು ಹಾಕ್ತೀವಿ. ದೇವಸ್ಥಾನ ಪ್ರದರ್ಶನ ಆಗಿಬಿಟ್ಟು ಬಂದು ತ್ರಿಶೂಲದ ಮೇಲೆ ಹಾವು ಕೂತಿದೆ. ಅದು ಭಾಳ ಸತ್ಯ. ಜನ ಎಲ್ಲ ತುಂಬ ಜನ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್. ಭಾಳ ಸತ್ಯ ಇದೆ. ದಯವಿಟ್ಟು ತಾವೆಲ್ಲರೂ ಬಂದು ಈ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ನಿಮ್ಮ ಕಳ್ಕಳಿಯಾಗಿ ನಾವು ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ನಾನು ಮುನ್ರಾಜ್ ಅಂತ, ಮಾರಪ್ಪನ ಪಾಳ್ಯ. ನಮ್ಮ ತಾತ ಮಾರಪ್ಪನವರು ಅಂತ ಇದು ಹೆಸರುವಾಸಿಯಾದವರು. ಇಡೀ ಮಾರಪ್ಪನ ಪಾಳ್ಯ ಅವ್ರ ಹೆಸರಿನಲ್ಲೇ ಮಾರಪ್ಪನ ಪಾಳ್ಯ ಅಂತಿದೆ. ಮಾರಪ್ಪನ ಪಾಳ್ಯ ಅಂತ ಅವ್ರ ಹೆಸರಿನಲ್ಲೇ ಮಾರಪ್ಪನ ಪಾಳ್ಯ ಇದೆ. ಸುತ್ತಮುತ್ತ ಜಮೀನೆಲ್ಲ ಅವರೇ ಜಮೀನ್ದಾರರಾಗಿದ್ದರು. HMTB ಎಲ್ಲ ಜಮೀನು ಅವ್ರದ್ದೇ ಆಗಿತ್ತು. ಅವರು ಇಲ್ಲೊಂದು ದೇವಸ್ಥಾನ ಮಾಡೋದು, ಮುನೇಶ್ವರನ ದೇವಸ್ಥಾನ. ಸುಮಾರು 150 ವರ್ಷದ ಇತಿಹಾಸದ ದೇವಸ್ಥಾನ ಇದು. ನಮ್ಮ ಗೌರ್ಮೆಂಟ್ ಸೋಪ್ ಫ್ಯಾಕ್ಟ್ರಿ ಇದೆಯಲ್ಲ, ಆ ಗೌರ್ಮೆಂಟ್ ಸೋಪ್ ಫ್ಯಾಕ್ಟ್ರಿ ಹಿಂದೆಗಡೆ ಉಳ್ಕೊಂಡಿದೆ. ಅದೆಲ್ಲ ಮಾರಪ್ಪನ ಪಾಳ್ಯ ವಾರ್ಡ್ ನಂಬರ್ 50 ಅಂತಿತ್ತು. ಆಗ್ಲಿಂದನೂ ನಾವೆಲ್ಲ ಪೂಜೆ ಮಾಡಿಕೊಂಡು ಅವ್ರ ದೇವ್ರದ್ದು ಆಶೀರ್ವಾದ ಮಾಡಿಕೊಂಡು ಆರಾಮಾಗಿದ್ದೀರಿ. ದಯವಿಟ್ಟು ನೀವೆಲ್ಲ ಬಂದು ಸಹಕರಿಸಬೇಕಾಗಿ ಕೇಳ್ತಾ ಇದ್ದೀರಿ. ನಮಸ್ಕಾರ. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮುನೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರವಾದದ್ದು. ಪ್ರತಿ ಶಿವರಾತ್ರಿಗೆ ನಾವು ಇಲ್ಲಿ ಬಂದು ದೇವ್ರ ದರ್ಶನ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಹೋಗ್ತೀವಿ. ಭಾಳ ವರ್ಷದಿಂದ ಬರ್ತಾಯಿದ್ದೀವಿ. ಹಾಗೆ ಈ ವರ್ಷವೂ ಬಂದಿದ್ದೀವಿ. ನಾನು ಒಂಟಿಯಲ್ಲ ಚಾನಲ್ ಮೂಲಕ ಎಲ್ರಿಗೂ ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯಗಳು. ಹಾಗೆ ಆ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಒಂಟಿಯಲ್ಲ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ, ನಾನು ಸುಮಾರು ಒಂದು 15-20 ವರ್ಷದಿಂದ ಪ್ರತಿ ಶಿವರಾತ್ರಿ ಹಬ್ಬಕ್ಕೂ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಬಂದು ಹೋದ್ಮೇಲೆ ನನಗೆ ತುಂಬ ಅನುಕೂಲ ಆಗಿದೆ, ಒಳ್ಳೆಯದಾಗ್ತಿದೆ. ನೀವು ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಹೋಗ್ಬೇಕಂತೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊತೀನಿ.